ಇವತ್ತು 135ನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹುಟ್ಟುಹಬ್ಬವು ಇಡೀ ಕರ್ನಾಟಕ ರಾಜ್ಯದ, ಭಾರತ ದೇಶದ ಮತ್ತು ಪ್ರಪಂಚಾದ್ಯಂತಹ ಈ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷವಾದ ಹಬ್ಬ ಅಂತ ತಿಳ್ಕೊಂಡಿದ್ದೇವೆ. ಇದು ಇಡೀ ಭಾರತ ದೇಶ ಅಲ್ಲದರ ವಿವಿಧ ದೇಶಗಳಲ್ಲೂ ಸಹ ಭಾಳ ವಿಶೇಷವಾಗಿ ಸೆಲೆಬ್ರೇಷನ್ ಮಾಡೋದ್ರಿಂದ ಇದು ಇಡೀ ಪ್ರಪಂಚಾದ್ಯಂತಹ ಅವ್ರನ್ನ ಜ್ಞಾನದ ಸಂಕೇತ, ಸ್ವಾಭಿಮಾನದ ಸಂಕೇತ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋದ್ರ ಮುಖಾಂತರ ಇದು ಒಂದು ನಾಡ ಹಬ್ಬ, ರಾಷ್ಟ್ರೀಯ ಹಬ್ಬ ಆಗಿ ಆಚರಣೆ ಮಾಡ್ತೀವಿ. ಯಾಕಂದರೆ ಜ್ಞಾನದ ಸಂಕೇತವಾಗಿ ಪ್ರಪಂಚದಲ್ಲಿ ಯಾರಾದರೂ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಸಮಾನತೆಯನ್ನು ಕೊಟ್ಟಿದ್ದಾರೆ, ನಮಗೆ ಸ್ವಾಭಿಮಾನವನ್ನು ಕಲಿಸ್ಕೊಟ್ಟಿದ್ದಾರೆ, ಮಾತೃತ್ವದ ಬದುಕ್ತಾ ಇದ್ದೀವಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡ್ತಾ ಇದ್ದೀವಿ ಅನ್ನೋದಾದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಆ ಕೊಡುಗೆ ಅವರ ಜೀವನದ ಪರ್ಯಂತ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಇಡೀ ಪ್ರಪಂಚಕ್ಕೆ ನಿಸ್ವಾರ್ಥದಿಂದ, ಸ್ವಾರ್ಥ ಮನೋಭಾವವಿಲ್ಲದೆ ನಿಸ್ವಾರ್ಥದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅಂತೇಳಿ ಈ ಸಂದರ್ಭದಲ್ಲಿ ಈ 135 ಹುಟ್ಟುಹಬ್ಬವನ್ನು ವಿಶೇಷವಾಗಿ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಮತ್ತು ಎಲ್ರಿಗೂ ಸ್ವಾಭಿಮಾನದ ಸಂಕೇತವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬವಾಗಿರ್ತದೆ. ಈ ಹಬ್ಬ ಕೇವಲ ಒಂದು ದೇಶಕ್ಕೆಲ್ವಾ, ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಕ್ಕಂಥ ಹಬ್ಬವಾಗಿದೆ, ವಿಶೇಷವಾದ ಹಬ್ಬ ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶದ ಮತ್ತು ಪ್ರಪಂಚಾದ್ಯಂತ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಾನು ಡಾಕ್ಟರ್ ಕೆ ಪಿ ವೆಂಕಟೇಶು ಮತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳಲ್ಲಿ ಅಳವಡಿಸ್ಕೊಂಡು ಜೀವನಾದ್ಯಂತಹ ಬಾಬಾ ಸಾಹೇಬರು, ಭಗವಾನ್ ಬಸವಣ್ಣ ಅವರ ಐಡಿಯಾಲಜಿಗಳನ್ನ ಅಳವಡಿಸ್ಕೊಂಡು ಬಂದಿರತಕ್ಕಂಥವ್ರು. ನಾನು ಕರ್ನಾಟಕ ರಾಜ್ಯ ವಕೀಲರ ಸಂಘದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಆದರ್ಶ ನಮ್ಮ ಜೀವನದ ಗುರಿ ಮತ್ತು ನಮ್ಮ ಆಗಿರೋದ್ರಿಂದ 135ನೇ ವರ್ಷದ ಹುಟ್ಟುಹಬ್ಬವನ್ನು ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಎಲ್ಲರಿಗೂ ಹೇಳ್ತಾ ಈ ಕಾರ್ಯಕ್ರಮದ ಭಾಳ ನಾಡ ಹಬ್ಬವಾಗಿ ಮತ್ತು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ನಮ್ಮ ರಾಜ್ಯ ಅಲ್ಲ, ದೇಶದ ಉದ್ದಗಲಕ್ಕೂ ಆ ಪ್ರತಿಭೆಗಳು ಎಲ್ಲ ಕಡೆ ಉದ್ದಗಲಕ್ಕೂ, ದೇಶದ ಉದ್ದಗಲಕ್ಕೂ ಪ್ರತಿಭೆಗಳು ಇಟ್ಟು ಇವತ್ತು ದಿನ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮಗೆ ಹೆಮ್ಮೆ ಆಗುತ್ತೆ. ವಿದೇಶದಲ್ಲೂ ಕೂಡ ಇವರು ಬರ್ತಡೇನ ಆಚರಣೆ ಮಾಡ್ತಾ ಇದ್ದಾರೆ. ಅದೊಂದು ವಿಶೇಷವಾದಂಥ ಹಬ್ಬ. ಇದು ನಾಡಿನ ಜನತೆಗೆ ಎಲ್ರಿಗೂ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. ಎಲ್ಲರೂ ಆದೇಶಗಳನ್ನ ಪಾಲನೆ ಮಾಡಬೇಕು. ಜೈ ಭೀಮ್.